ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತನ ಆತ್ಮೀಯರೇ, ಅಧಿವೇಶನ ಅಂತೂ ಮುಗೀತು. ನೀವು ನೋಡಿದ್ರಿ, ಚರ್ಚೆ ಅದು ಇಲ್ಲಂತಲ್ಲ. ಅದರಲ್ಲೂ ಉತ್ತರ ಕರ್ನಾಟಕದ ಬಗ್ಗೆ ಮತ್ತು ಉತ್ತರ ಮತ್ತು ದಕ್ಷಿಣಗಿರುವಂಥ ಇಂಬ್ಯಾಲೆನ್ಸ್ನೆಸ್ ಅಂದರೆ ತಾರತಮ್ಯ ಎಷ್ಟು ಅನ್ನೋದು ಈಗಾಗಲೇ ಸ್ವತಃ ಸಿದ್ದರಾಮಯ್ಯರ ಬಾಯಿಂದ ಕೊನೆ ದಿನ ಮಾತಾಡಿದ್ದು ನೀವು ಗಮನಿಸಿದ್ದೀರಿ. ಏನಿದ್ರು 2 ಲಕ್ಷ ಒಳಗದ ನಮ್ಮದು ಉತ್ತರ ಕರ್ನಾಟಕದವ್ರದ್ದು. ದಕ್ಷಿಣ ಕರ್ನಾಟಕ ಮ್ಯಾಕ್ಸಿಮಮ್ 7 ಲಕ್ಷ ತನಕ ಅದ. 2, 3, 4, 5, 6, 7 ಲಕ್ಷ ತನಕ ಅದ. ಇಲ್ಲಿ ಗೊತ್ತಾಗಿಬಿಡ್ತದ. ಪರ್ ಕ್ಯಾಪಿಟಲ್ ಇನ್ಕಮ್ ತೆಗಿತಾರೆ ಇದನ್ನು, ಪ್ರತಿ ವ್ಯಕ್ತಿ ಆಯ. ಹಾಗೆ ನೋಡಿದರೆ ಈ ದೇಶದ ಪ್ರತಿ ವ್ಯಕ್ತಿ ಆಯ ಬಹಳ ಕಡಿಮೆ ಇದೆ. ಕೇವಲ 10% ಜನರದಷ್ಟೇ ಇಲ್ಲಿ ಮ್ಯಾಕ್ಸಿಮಮ್ ಲೆಕ್ಕಿಲ್ಲದಷ್ಟು ಅದ. ಕಾರ್ಪೊರೇಟ್ಗಳದಂತೂ ಏನು ಕೌಂಟ್ಲೆಸ್. ಅವ್ರದ್ದೆಲ್ಲ ತೊಗೊಂಡು ಡಿವೈಡ್ ಮಾಡ್ತಾ ಇರ್ತಾರೆ ಅದನ್ನು. ವಿಶೇಷವಾಗಿ ಇಲ್ಲೂ ಅಷ್ಟ ದಕ್ಷಿಣ ಉತ್ತರ ತೆಗೆಯೋ ಮುಂದೆ ಉತ್ತರದಲ್ಲಿ ಶ್ರೀಮಂತರು ಮತ್ತು ಬಡವರು ಎಲ್ಲ ಕೂಡ್ಕೊಂಡು ಪರ್ ಕ್ಯಾಪಿಟಲ್ ಇನ್ಕಮ್ ಮಾಡ್ತಾರೆ. ಹಂಗೆ ನೋಡಿ ಇನ್ನೂ ಭಾಳ ಕಡಿಮೆ ಅದ. ಡೆವಲಪ್ಮೆಂಟ್ಗಳಾಗಿಲ್ಲ, ನಿರುದ್ಯೋಗ ಹೆಚ್ಚದ. ಅದ್ರ ಬಗ್ಗೆ ಬೇರೆ ಮತ್ತೆ ಮಾತಾಡ್ಬೋದು ಸಾಕಷ್ಟು. ಈಗ ನಾವು ಮಾತಾಡಲಿಕ್ಕತ್ತಿದ್ದು ಉತ್ತರ ಕರ್ನಾಟಕ ಮಾತ್ರ ಬಡವದ ಅನ್ನೋದು ಸ್ವತಃ ನಮ್ಮ ಸಿದ್ದರಾಮಯ್ಯವರು ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವರು ಒಂದಿಷ್ಟು ಏನೋ ವಿಚಾರಗಳನ್ನ ಮಂಡಿಸಿದರು. ನಾನು ಆ ಉತ್ತರ ಕರ್ನಾಟಕ ಪ್ರತಿದಿನ ಬದ್ಧದರಿ, ನಾ ಬದಲಾಗುವುದಿಲ್ಲ ಅನ್ನುವಂಥದ್ದು. ನಿಮಗೆ ಗೊತ್ತದ ನಂಜುಂಡಪ್ಪ ವರದಿ, ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಂಡದನ್ನು ತಿಳ್ಕೊಳ್ಳೋ ಸಲುವಾಗಿ ಇನ್ನೊಂದು ಮತ್ತೊಂದು ಪ್ರೊಫೆಸರ್ ಗೋವಿಂದ ರಾವ್ ಅವರ ಸಮಿತಿ ನೇಮಿಸಿ ಅವರ ಮೂಲಕ ಇನ್ನೂ ಏನು ಆಗಬೇಕಾಗಿ ಉತ್ತರ ಕರ್ನಾಟಕ ವರದಿ ಬಂದ ತಕ್ಷಣ ನಾನು ಮಾಡಿ ತೋರಿಸ್ತೀನಿ ಅನ್ನೋಂಥ ಮಾತನ್ನು, ಓಪನ್ ಆಗಿ ಮಾಡ್ತೀನಿ ಅನ್ನುವಂಥ ಮಾತು, ಅದನ್ನು ಬದ್ಧದನಿ ಅನ್ನುವಂಥ ಮಾತನ್ನು. ಅದರಲ್ಲೂ ಕೃಷ್ಣಾ ನದಿ ನೀರಿನ ಈ ಏನು 75,000 ಎಕರೆಗಳ ಬಗ್ಗೆ ಅದರದ್ದು ಈಗಾಗಲೇ 1.5 ಲಕ್ಷ ಕೋಟಿ ರೂಪಾಯಿ ಅದಕ್ಕೆ ದುಡ್ಡು ತೆಗೆದಿರಬೇಕಾಗಿದ್ದಂಥ ಮಾತು. ಅಲ್ಲಿ ಚರ್ಚೆಗಳು ಅದು ಇಲ್ಲ ಅಂತಲ್ಲ. ನಿಜವಾಗಿಯೂ ಉತ್ತರ ಕನ್ನಡದ ಬಗ್ಗೆ ಈ ಸಲ ಒಳ್ಳೆ ಚರ್ಚೆ ಆಯಿತು. ಮುಖ್ಯ ಬಚಾವತ್ ಏನು ವರದಿ ಬರ್ತದೆ ಶ್ರೀ ಕೃಷ್ಣ ವ್ಯಾಲಿ ಮೇಲೆ, ಕೃಷ್ಣ ನದಿ ನೀರಿನ ಹಂಚಿಕೆ ಮೇಲೆ ನಮ್ಮ 730 ತನಕ ನಮ್ಮ TMC ನೀರು ನಾವು ಬಳಸ್ಬೋದು ಅಂತ ನಮಗೆ ಆರ್ಡರ್ ಅದ. 430 ಕಿಲೋಮೀಟರ್ ಹರಿಯುತ್ತಿರುವಂಥ ಕೃಷ್ಣೆಯಿಂದ ನಾವು ಅದನ್ನೆಲ್ಲ ಬಳಸ್ಕೊಂಡಿದ್ದೀವಿ ಇಲ್ಲಿವರೆಗೆ ಅಂದರೆ ಇನ್ನೂ ಇಲ್ಲ. ಅದಂದರೆ 2ನೇ ಬಚಾವತ್ ಆಯೋಗದಲ್ಲಿ ಮತ್ತೊಂದು ಹೇಳ್ತದೆ 172 ಮತ್ತೊಂದು 4 ಕಡಿಮೆ ಮಾಡಿ 5 ಕಡಿಮೆ ಮಾಡಿ 166 TMC ಎಷ್ಟು ನೀರು ನಾವು ಬಳಸ್ಬೋದು ಅಂತೇಳಿ ಆರ್ಡ್ರ್ ಆಗಿದೆ. ಅದಕ್ಕಾಗಿ 3ನೇ ಹಂತದ ಯೋಜನೆ ನಡೀತಾ ಇದೆ. ಹಾಗೆ ಕುಂಟ್ಕೋದು ನಡೀತಾ ಇದೆ ನಾಳೆಗಿಂತ ನಾಳೆ ಅಂತೇಳಿ ವಿರೋಧ ಪಕ್ಷಗಳು ಟೀಕಾ ನಾವು ಮಾಡಿದ್ರು ಸಾಕಷ್ಟು. ಅದು ಉತ್ತರನೂ ಕೊಟ್ಟರು ಸಮರ್ಪಕವಾಗಿ ಸಿದ್ದರಾಮಯ್ಯನವರು. ಉತ್ತರ ಕನ್ನಡಕ್ಕೆ ನಾವು ಹೆಚ್ಚು ಕೆಲಸ ಮಾಡಿದ್ದೀವಿ, ಕಾಂಗ್ರೆಸ್ಸಿಗರು 371 ಜೆ ಮಾಡಿದವರು ನಾವು. ಆ ಭಾಗದ ಜನಕ್ಕೆಲ್ಲ, ಕಲ್ಯಾಣ ಕರ್ನಾಟಕ್ಕೆಲ್ಲ ಅನುಕೂಲ ಆಗಲ್ಲ ಅಂತೇಳಿ ಅದಕ್ಕೆ 5,000 ಕೋಟಿಗಳನ್ನು ಮತ್ತೆ ಹಣಗಳನ್ನು ತೆಗೆದಿರ್ತಾ ಇದ್ದೀವಿ, ಮಾಡ್ತಾಯಿದ್ದೀವಿ ವರ್ಕ ಅನ್ನುವಂಥ ಮಾತನ್ನು ಹೇಳೋ ಜೊತೆಗೆ ಪ್ರಶ್ನೆಯನ್ನು ನಾವು ಮುಗಿಸ್ತೀವಿ, ಜಲ್ದಿ ನಮ್ಮ ಟೈಮ್ದಾಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಮಾರ್ಕೆಟ್ ಪ್ರಕಾರ ಭಾಳ ತುಟ್ಟಿದೆ. 40 ಲಕ್ಷ ನೀರಾವರಿ ಭೂಮಿಗೆ 30 ಲಕ್ಷ ಟ್ರಯಲ್ನಲ್ಲಿ ಕೊಡೋದು ನಿರ್ಧಾರ ಮಾಡೀವಿ. ನೀವು ಜಲ್ದಿ ಮುಗಿಸ್ಕೊಳ್ರಿ, ಕೋಟಿಗಂಟೆ ಕೊಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಮಾತು ಹೇಳ್ತಾ ಕೃಷ್ಣ ಅಪರ್ ಪ್ರಾಜೆಕ್ಟ್ ನಾವು ಮುಗಿಸ್ತೀವಿ. ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಬ್ಯಾಲೆನ್ಸ್ ತಂದು ನಿಲ್ಲಿಸ್ತೀವಿ. ಅದು ಬೇಕಾದಷ್ಟಾಗಲಿ ನಾವು ಅದನ್ನು ಮಾಡ್ತೀವಿ. ನಮ್ಗೆ ಆ ಒಂದು ಶಿಫಾರಸು ನಮ್ಮ ಗೋವಿಂದರಾವ್ ಅವರ ಸಮಿತಿ ಶಿಫಾರಸು ಬರ್ತಾ ಅದ್ರ ಪ್ರಕಾರ ಮಾಡ್ತೀವಿ ಅಂತೇಳಿ. ಅದೇ ಕಾಲಕ್ಕೆ BJP ಟೀಕೆ ಉತ್ತರ ಕೊಟ್ಟರು. ಇನ್ನೊಂದು ಹೇಳ್ತೀನಿ ನಿಮಗೆ ಅನ್ನೋ ಮಾತು ಹೇಳ್ತಾ ಶ್ವೇತಪತ್ರ ಹೊರಡಿಸೋಣ. ನಮ್ಮಲ್ಲಿ ಎಷ್ಟು ನಾವಿದ್ದಾಗ ಸರ್ಕಾರದಾಗ ಎಷ್ಟಾಗಿದೆ ಕೆಲಸ, ನೀವಿದ್ದಾಗ ಎಷ್ಟು ಮಾಡಿದ್ದೀರಿ ಅನ್ನುವಂಥ ಮಾತುಗಳನ್ನು ಕೆಲವು ವಿರೋಧ ಪಕ್ಷಗಳು ಇದಕ್ಕೆಲ್ಲ ಧಿಕ್ಕಾರ ಹೇಳಿ ಅವ್ರು ಎದ್ದು ಹೋದರು ಅನ್ನೋದು ಸದ್ಯ ಗಮನಾರ್ಹದ. ಯಾಕಂದರೆ ಅವ್ರು ಎದ್ದು ಹೋಗಬಾರ್ದಾಯಿತು, ಅವರು ಉತ್ತರ ಕೊಡಬೇಕಾಗಿತ್ತು. ಎದ್ದು ಹೋದರು, ಕೂಗ್ತಾ ಹೋಗಿಬಿಟ್ರು. ಉತ್ತರ ಕರ್ನಾಟಕ ದ್ರೋಹಿಗಳು ಹಾಗೆ ಹೀಗೆ ಅವ್ರು ಟೀಕೆ ಮಾಡೋಂಗೆ ಮಾಡಿ ಹೋದರು. ಆದ ನಂತರದಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಸಿದ್ದರಾಮಯ್ಯನವರು. ನಾವು
ಆಲ್ರೆಡಿ ಈ ಒಂದು ತಾರತಮ್ಯದ ಉತ್ತರ ಮತ್ತು ದಕ್ಷಿಣಗಿಂತ ನಾವು ಕಡಿಮೆ ಮಾಡ್ತೀವಿ. ಅದಕ್ಕಾಗಿ ಪ್ರಾಜೆಕ್ಟ್ಗಳು ಮಾಡ್ತೀವಿ ಅನ್ನೋ ಮಾತು ವಿಶ್ವಾಸ ಕೊಟ್ಟರು. ಈಗ ಕಿತ್ತೂರು ಕರ್ನಾಟಕ ಒಂದು 500 ಕೋಟಿ ರೂಪಾಯಿ ಕೊಡುವಂಥ ವಿಚಾರಗಳನ್ನು ಇನ್ನೂ ಹಳೆಗ ಗೋವಿಂದರ ಅವರು ಬರ್ತಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈ ಸಲ ನಾವು ಕೊಟ್ಟು ಉತ್ತರ ಕರ್ನಾಟಕ ದಕ್ಷಿಣದಷ್ಟು ಸಮವಾಗಿ ನಿಲ್ಲುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋಂಥ ಮಾತು ಮಾತಾಡಿದರು. ನಿಜವಾಗಿ ಇದು ಒಳ್ಳೆಯ ಮಾತುಗಳು. ಆದರೆ ಈ ವಿಷ್ಟದಿಂದ ಸಾಧ್ಯನಾ ಅಥವಾ ಇಡೀ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನಾ ಅನ್ನುವಂಥ ಮಾತು ಮತ್ತು ಉಳಿತದೆ. ಯಾಕಂದ್ರೆ ಈಗಿರುವ ಅರ್ಥವ್ಯವಸ್ಥೆ ಏನದಪ್ಪ ಅಂತಂದ್ರೆ ಈ ಅರ್ಥವ್ಯವಸ್ಥೆ ಇದ್ದವ್ರ ಕಡೆ ಮತ್ತೆ ಜಾರ್ಕೊಂಡು ಹೋಗುವಂಥದ್ದು ವಿನಃ ಇಲ್ಲದವ್ರನ್ನ ಎತ್ತುವಂಥದ್ದೆಲ್ಲ ಹೇಳ್ಬೋದು. ಬೇಕಾದಷ್ಟು ನಾವು ಸಾಲ ಕೊಡ್ತೀವಿ ರೀ, ಮತ್ತೇನೋ ಮಾಡ್ತೀವಿ, ಸಾಕಷ್ಟು ಉದಾಹರಣೆ ಕೊಟ್ಟೇ ಕೊಡ್ತೀವಿ. ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದುಡ್ಡು ಕೊಡ್ತೀವಿ, ಲಾರ್ಜ್ ಸ್ಕೇಲ್ ಕೊಡ್ತೀವಿ, MSME ಕೊಡ್ತೀವಿ. ಈಗ ಒಟ್ಟು ಪ್ಯಾಕೇಜ್ಗಳು ಮಾತಾಡ್ತಾರೆ. ಪ್ಯಾಕೇಜ್ಗಳು ಅವುಗಳಿಂದ ಎಷ್ಟು ಇಂಪ್ರೂವ್ ಆಗ್ಯದ. ಕೆಲವು ಜನಕ್ಕೆ ಹೆಚ್ಚು ಹೋಗಿದ್ರೆ ಆ ಜನ ಮಾತ್ರ ಶ್ರೀಮಂತರಾಗಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಳ್ಳೆ ಲೈಫ್ ಇದು ಕಳೀತಾ ಇದ್ದಾರೆ, ಒಳ್ಳೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಉಳಿದವ್ರ ಗತಿ ಏನು? ಸರಿಯಾಗಿ ಈ ಅರ್ಥ ಎಲ್ಲರೂ ಹೆಚ್ಚು ಹೋಗ್ತಾ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗಿದ್ದದ. ಯಾಕಂದ್ರೆ ಈ ದೇಶದ 10% ಜನರಿಗೆ ಅಷ್ಟೇ ಎಲ್ಲ ದುಡ್ಡು ಹೋಗಿದ್ದರಿಂದಾಗಿ ಅದರಲ್ಲೂ ಕಾರ್ಪೊರೇಟ್ 1% ತಿಂತವ್ರು ಲಕ್ಷಾವಧಿ ಕೋಟಿ ಅವರು ಆಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಇದೆಲ್ಲರಿಗೂ ಆಗ್ತಾ ಇಲ್ಲ. ಎಲ್ಲರಿಗೂ ಸಮಾನವಾಗಿ ಅರ್ಥವ್ಯವಸ್ಥೆ ಹಂಚಿ ಹೋಗ್ತಾ ಇಲ್ಲ ಅನ್ನೋದು ಭಾಳ ಚರ್ಚೆ ಆಗುತ್ತೆ ಅಂತ. ಇದಕ್ಕೇನು ಮಾಡಬೇಕು ಅನ್ನೋದು ಹೇಳಲಿಕ್ಕಾಗ್ತಾಯಿಲ್ಲ, ಮಾಡಲಿಕ್ಕಾಗ್ತಾಯಿಲ್ಲ. ಗೊತ್ತಿತ್ತು ಕೆಲವೊಂದು ಮಾಡೋದೂ ಇಲ್ಲ. ಯಾಕಂತಂದ್ರೆ ನಾವು ಕೇವಲ ದುಡ್ಡು ಹೂಡಿದ್ರೆ ಇಂಪ್ರೂವ್ ಬೇಗ ದುಡ್ಡು ಇಲ್ಲದ್ರೆ ಏನು ಕೆಲಸ ಆಗೋದಿಲ್ಲ. ಆದರೆ ಅದು ಒಂದರಿಂದ ಎಲ್ಲ ಅಲ್ಲ. ಅದಕ್ಕಾಗಿ ನಮ್ಮ ಮೇಲ್ಮೇಲೆ ಹೇಳುವಂಥದ್ದು ಈಗಿರುತ್ತಿರೋಂಥ ಅರ್ಥವ್ಯವಸ್ಥೆಯನ್ನು ಬದಲು ಮಾಡಬೇಕಾಗೈತಿ. ಬದಲಾಗೋದು ಹೆಂಗೆ? ಯಾವ ಕ್ಷೇತ್ರ ನಾವು ಪ್ರಿಫರೆನ್ಸ್ ಕೊಡಬೇಕಾಗೈತಿ? ಇಲ್ಲಿ ಹೋಗಿ ಕಾಂಗ್ರೆಸ್ ಅಂತೇಳಿ ನಾವು ತಾವು ಮಾಡಿತ್ತು, ಆದರೂ ಅಡ್ಡಿ ಇಲ್ಲ. ಸಮಥಿಂಗ್ ಇದು ಬೆಳೆದು ನಥಿಂಗ್ ಅಂತೇಳಿ PSUಗಳನ್ನ ಮಾಡಿ ಮತ್ತೇನು ಮಾಡಿ ಗೌರ್ಮೆಂಟ್ ಒಂದು ನೆಲೆಯಲ್ಲಿ ಇದೇ ಕಾರ್ಖಾನೆಗಳನ್ನು ಇಲ್ಲಿ ಇಂಡಸ್ಟ್ರಿಯಲ್ಲಿ ಬೆಳೆಸೋಕ್ಕೆ ಪ್ರಯತ್ನ ಮಾಡಿದರು. ಆದರೆ ಆ ಪ್ರಮಾಣದಲ್ಲಿ ಅದು ಬೆಳೀಲಿಲ್ಲ. ಯಾವ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ಬೆಳೀಲಿಲ್ಲ. ಇದಕ್ಕೆ ಕಾರಣ ಸ್ವತಃ ಮತ್ತು ಸರ್ಕಾರಗಳನ್ನು. ಯಾಕಂದರೆ ಅಧಿಕಾರಶಾಹಿ ಜನ ಸರಿಯಾಗಿ ಕೊಟ್ಟ ಅವಕಾಶವನ್ನು ದುಡಿಸ್ಕೊಳ್ಳಿಲ್ಲ, ಮಾಡಲಿಲ್ಲ. ಕೇವಲ ತಮ್ಮ ಬದುಕ, ತಮ್ಮ ಅಂತಂಬರು ತಮ್ಮ ಆಸ್ತಿ ಮಾಡೋದು, ಕೋಟಿಗಟ್ಟಲೆ ಅಬ್ಜಗಟ್ಟಲೆ ಈ ವಿಷಯ ಮಾಡ್ತಾ ಹೋಗ್ಬಿಟ್ರು. ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಕೆಲಸಗಳು ನಡೀಲೇ ಇಲ್ಲ ಅಂದರೂ ಅಡ್ಡಿಲ್ಲ. ಏನೋ ಆಗಿದಾವಿಲ್ಲ ಅಂತಲ್ಲ, ಹಂಗಂತೇಳಿ ಇಲ್ಲಿ ಡ್ಯಾಮ್ಗಳಾಗಲಿಲ್ಲ ಅಂತೇಳಿ ಆಗೋದಿಲ್ಲ. ನೀರಾವರಿದು ವ್ಯವಸ್ಥೆ ಆಗ್ಯದ, ಏನೋ ಎಷ್ಟು ಮತ್ತು ಹಸಿರು ಕ್ರಾಂತಿನೂ ಆಗ್ಯದ, ವೈಟ್ ಕ್ರಾಂತಿನೂ ಆಗ್ಯದ, ಅಂದರೆ ಹಾಲಿನ ಕ್ರಾಂತಿನೂ ಆಗ್ಯದ. ಆದರೆ ಉಳಿದ ಇಂಡಸ್ಟ್ರಿಗಳು ಮಾತ್ರ ಯಶಸ್ವಿ ಆಗಿಲ್ಲ. ಯಾಕೆ? ಮತ್ತು ಅಗ್ರಿಕಲ್ಚರ್ ಯಶಸ್ವಿ ಆಗಲಿಲ್ಲ. ಯಾಕೆ ಅಂದ್ರೆ ಕೇವಲ ಕೆಲವು ಜನರಿಗೆ ಅದು ಹೆಲ್ಪ್ ಆಗುವಂಥ ಇಡೀ ಒಟ್ಟು ದುಡಿದೆಲ್ಲ ರೈತರು ದುಡಿತಾರೆ, ದುಡಿದ ಪ್ರತಿಪಕ್ಷದ ಎಲ್ಲರೂ ಕಾರ್ಮಿಕರು ದುಡಿತಾರೆ, ಕೂಲಿಗಳು ದುಡಿತಾರೆ. ಆದರೆ ಅದರ ಮಾಲೀಕರನ್ನ ಮ್ಯಾಕ್ಸಿಮಮ್ ಲಾಭ ತೊಗೊಳ್ಳುವಂಥದ್ದು ಇಲ್ಲಿ ಆಗಿದ್ದನ್ನು ನಾವು ಅಲ್ಲಗಳಿಕ್ಕೆ ಆಗೋದಿಲ್ಲ. ಇಡೀ ರಾಜ್ಯ ತುಂಬ, ಇಡೀ ದೇಶ ತುಂಬನೂ ಇದೇ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಕೆಲವು ಜನ ಆ ಯೋಜನೆಗಳ ಲಾಭ ಪಡ್ಕೊಳ್ತಾರೆ. ಇಡೀ ಆ ಯೋಜನೆಗಳು ಎಲ್ಲ ಸಮುದಾಯಕ್ಕೆ ಹೋಗಿ ಮುಟ್ಟದೆ ಹೋಗಿದ್ದು ಅಷ್ಟೇ ಕಾರಣ ಅದ. ಹೀಗಾಗಿ ಇವತ್ತು ಹೊಸ ಅರ್ಥವ್ಯವಸ್ಥೆ ಹೋಗಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕಾಗಿತ್ತು. ಅಂದರೆ ಉತ್ತರ ಕರ್ನಾಟಕ ಪ್ರಶ್ನೆಗೆ ಮೊದಲನೇದಾಗಿ ನೀರಾವರಿ ಕೆಲಸವನ್ನು ಮುಗಿಸಿ ಮತ್ತು ಈಗಾಗಲೇ ಒಂದು ಸಲಹೆನೂ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಅವರು. ಸುಮ್ಮನೆ ನೀವೆಲ್ಲ ಈ ಕಾಲುವೆಗಳನ್ನು ತೆಗಿತಾ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಬದಲಾಗಿ ನೀವು ಪೈಪ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡುವಂಥ ವ್ಯವಸ್ಥೆ ಮಾಡಿರಿ. ಮತ್ತು ಯಾವ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳೋಕೆ ಹೋಗಿ ಪ್ರಸಂಗ ಬರೋದಿಲ್ಲ. ಈಗೇನು 75,000 ಏನು ನೀರು ನಿಲ್ತದೆ, ಅದಷ್ಟೇ ಸಾಕು ನಮಗೆ. ಉಳಿದಕ್ಕೆ ನಾವು ಭೂಮಿಗೆ ತೊಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಭೂಮಿಗೆ ಒಳಗೆ ಪೈಪ್ ಲೈನ್ ಹೋಗೋದ್ರಿಂದ ಮತ್ತು ನೀರು ಸೋರೆಯಲ್ಲಿ ಹೋಗೋದಿಲ್ಲ. ಮತ್ತು ಮುಟ್ಟಬೇಕಾದ್ರೆ ಮುಟ್ತಾವ ನೀರ, ಅದು ದುಡ್ಡು ಉಳಿಸ್ಕೋಬೋದು ನಾವು ಅಂತ ಒಳ್ಳೆಯ ಸಲಹೆಯನ್ನು ಕೊಟ್ಟರು ಲಕ್ಷ್ಮಣ ಸವದಿ ಅವರು. ನಿಜವಾಗ ಅವ್ರು ಒಳ್ಳೆ ಬದುಕನ್ನು ಅಭ್ಯಾಸ ಮಾಡಿದಂಥ ವ್ಯಕ್ತಿ, ನೋಡುವಂಥ ವ್ಯಕ್ತಿ, ಒಳ್ಳೆಯ ನಾಯಕರು ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಸಲಹೆಯನ್ನು ನಾವು ಸ್ವೀಕಾರ ಮಾಡಲೇಬೇಕಾಗ್ತದೆ. ತಮ್ಮ ಅತಿನಿ ಏರಿಯಾದಲ್ಲಿ ಮಾಡಿದಾರೆ. ಏನಪ್ಪ ಅಂದ್ರೆ 100 ಕಿಲೋಮೀಟ್ರ್ 1,000 ಕಿಲೋಮೀಟ್ರ್ ತೆಗೆದ್ರು ಅವರು. ಆ ಸಲಹೆಯನ್ನು ತೊಗೊಳ್ಳೇಬೇಕಾಗ್ತದೆ ಇವರು ಸಿದ್ದರಾಮಯ್ಯನವರು. ಒಳ್ಳೆಯ ಸಲಹೆ. ಸುಮ್ಮನೆ ಕಾಲುವೆ ತೆಗೆಯೋದು, ಅದು ಮುಚ್ಚೋದಕ್ಕೂ ಮಣ್ಣು ಬಿತ್ತದ ಇದಾಗೋದು, ಮತ್ತೇನೋ ಆಗೋದು, ಅದಕ್ಕೆ ಭೂಮಿ ಮತ್ತೆ ಅಕ್ವೈರ್ ಮಾಡ್ಕೊಳ್ಳೋಕೆ ಹೋಗೋದು, ಅದು ದುಡ್ಡು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತಲೂ ಆ ದುಡ್ಡನ್ನು ಇಳಿಸೋದಕ್ಕೆ ನಮ್ಮ ಲಕ್ಷ್ಮಣ ಸವದಿಯವರು ಕೊಟ್ಟಂಥ ಸಲಹೆಯನ್ನು ತೆಗೆದುಕೊಂಡ ಪೈಪ್ಲೈನ್ಗಳನ್ನು ಮಾಡಿದರೆ ಈಗ ಮುಂಬರುವ, ಯಾಕೆ ನೀರು ಹಂಚಬೇಕಾಗಿದೆ ಎಲ್ಲ ಕಡೆ ಹೋಗಬೇಕಾಗಿದೆ, ಮೊದಲು ಮತ್ತು ಸರಳವಾಗ್ತದೆ ಕೆಲಸ.
ತೆಗೆದು ಮ್ಯಾಲೆ ಮಣ್ಣು ಮುಚ್ಚಿಬಿಟ್ಟು ಮತ್ತು ಅವ್ರ ಭೂಮಿ ಅವ್ರು ಉಳಿತದೆ ಬೇಕಾದ್ರೆ ಬೆಳ್ಕೊಂಡು ಹೋಗಲಿ 3 ಫುಟ್ ಒಳಗೆ ತೊಗೊಂಡು ಹೋಗಲಿ ಅಲ್ವಾ. ಮತ್ತು ನೀರು ಎಲ್ಲಿ ದುರ್ಬಳಕೆ ಆಗುವುದಿಲ್ಲ ಅನ್ನೋಂಥ ಮಾತು ಸತ್ಯದ. ಏನೂ ಅಲ್ಲಿ ಕೃಷ್ಣೇ ಅಭಿವೃದ್ಧಿ ಆಗಬೇಕು ಮತ್ತು ರೈತಗೆ ಮಾರ್ಕೆಟ್ ಹೊಳೆ ಹೇಳ್ತಾ ಇದ್ದೀನಿ ಮತ್ತು ಮರಳಿ ಹೇಳ್ತಾ ಇದ್ದೀನಿ ಅದನ್ನು ಕೊಡುವಂಥದ್ದಾಗ ಮಾತ್ರ ರೈತ ಕಾರ್ಗಳಲ್ಲಿ ಅಡ್ಡೋಂಗೆ ಆಗ್ತದೆ ವಿನಃ ಅದರ್ವೈಸ್ ಇಲ್ಲ. ಅವ್ರು ಸಾಲ ತೊಗೊಳ್ಳೋದು ಡಿಸಿಸಿ ಬ್ಯಾಂಕ್ನಾಗ ಮತ್ತೆಲ್ಲೋ ನಬಾರ್ಡ್ಗೂ ಎಲ್ಲ ಸಾಲಕ್ಕೆ ನಿಲ್ಲೋದು, ಸಾಲ ತೊಗೊಳ್ಳೋದು, ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಹೋಗೋದು, ಬಡ್ಡಿ ತೊಗೊಂಡು ರಿನ್ಯೂವಲ್. ಇದನ್ನು ಅಭಿವೃದ್ಧಿ ಈ ಅಭಿವೃದ್ಧಿ ಮಾಡೋದಕ್ಕೆ ಮಾಡಿದ್ದಾರೆ. ಇದಕ್ಕಿಂತ ಭಿನ್ನವಾದ ಅಭಿವೃದ್ಧಿಯನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಅದು ಮಾಡಲಿ. ಮತ್ತು ಈಗಾಗಲೇ ಕಂಕಣಬದ್ಧ ಆಗಿದ್ದೀನಿ ಮತ್ತು ಹೇಳಿದಾರೆ ನಮ್ಮ ಸಿದ್ದರಾಮಯ್ಯನವರು. ಅವರ ಆಡಳಿತದಂತೆ ಮಾಡಿ ತೋರಿಸಲಿ ಅಂತನ್ನುವಂಥ ಮಾತನ್ನು ಹೇಳ್ತಾ ಮತ್ತು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಶ್ವೇತಪತ್ರವನ್ನು ತಂದು ತೋರಿಸ್ಲಿ ಎಲ್ಲರಿಗೂ ಯಾರು ಏನು ಕೆಲಸ ಮಾಡಿದ್ರು ಗೊತ್ತಾಗಲಿ. BJP ಸರ್ಕಾರದಾಗಿದ್ದು ಎಷ್ಟಾಗಿದೆ ಕೆಲಸ, ಇವ್ರ ಸರ್ಕಾರದ ಎಷ್ಟು ಕೆಲಸ ಆಗಿದೆ, ಅದರಲ್ಲೂ ಕೃಷ್ಣ ಸಲುವಾಗಿ ಎಷ್ಟಾಗಿದೆ ಕೆಲಸ ಅನ್ನೋದನ್ನು ಅವರ ಹೊರಗೆ ಹಾಕಲಿ ವಿಚಾರಗಳಂತ ಹೇಳ್ತಾ ಏನೇ ಇರಲಿ ಸಿದ್ದರಾಮಯ್ಯನವರು ಈ ಸಲ ಒಂದಿಷ್ಟು ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಜೊತೆಗೆ ತಾವಿದ್ದಂಥವರ ಈ ಉತ್ತರ ಕರ್ನಾಟಕದ ಅಸಮತೋಲನ ದೂರ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೇಟ್ ಮಾಡೋಣ ಅಂತ ಹೇಳ್ತಾ ಅದು ಮತ್ತು ಮುಂದಿನ ಇದಕ್ಕೆ ಹೋಗುವ ಅಧಿವೇಶನ ತನಕ ಹೋಗಬಾರ್ದು, ಸ್ಲೋ ಆಗಲಿ ಕೆಲಸ ಮತ್ತೊಮ್ಮೆ ಅವ್ರು ರಿಕ್ವೆಸ್ಟ್ ಮಾಡ್ತಾ ನಮ್ಮ ಅನಿಸಿಕೆ ಕೆಲವು ಮಾತು ಮಾತಾಡಿದ್ದೀನಿ. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು 60 ನ್ಯೂಸ್ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಂಡಿ ವಂದನೆಗಳು.